ರಾತ್ರಿ ಅಕ್ಕನ ರೂಮಿಗೆ ಗಂಡನನ್ನೇ ಕಳಿಸಿದ ತಂಗಿ. ಇವಳು ಸುಮನ್ ಅಂತ. ಸುಮನ್ಳ ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಪ್ರಿಯಾ ಸುಮನ್ಳನ್ನು ಚೆನ್ನಾಗಿ ರೆಡಿ ಮಾಡಿ ತನ್ನ ಗಂಡ ವಿಶಾಲ್ ಹತ್ತಿರ ಬಂದು, ನಿಮ್ಮ ಅತ್ತಿಗೆ ನಿಮಗಾಗಿ ಕಾಯುತ್ತಿದ್ದಾರೆ, ಅವರ ಹತ್ತಿರ ಹೋಗಿ ಅಂತ ಹೇಳುತ್ತಾಳೆ. ಆವಾಗ ವಿಶಾಲ್, ನಾನು ನಿನ್ನ ಗಂಡನಿದ್ದೇನೆ, ನೀನೇ ನನಗೆ ಅತ್ತಿಗೆಯ ಜೊತೆ ಸಂಬಂಧ ಬೆಳೆಸಲು ಹೇಳುತ್ತಿದ್ದೀಯಲ್ಲ, ಇದು ಸರಿನಾ ಅಂತ ಕೇಳುತ್ತಾನೆ. ಆವಾಗ ಪ್ರಿಯಾ, ಒಂದು ರಾತ್ರಿ ಏನಾಗುತ್ತದೆ, ಸುಮ್ಮನೆ ಹೋಗಿ ಅಂತ ಅವನನ್ನು ಒಳಗಡೆ ಕಳಿಸುವಷ್ಟರಲ್ಲಿ ನವೀನ್ ಎನ್ನುವ ಮಸಾಜ್ ಮಾಡುವ ಯುವಕ ಅಲ್ಲಿಗೆ ಬರುತ್ತಾನೆ. ನಂತರ ವಿಶಾಲ್ ಸುಮನ್ ಜೊತೆ ರೊಮ್ಯಾನ್ಸ್ ಮಾಡತೊಡಗಿದಾಗ ಇಲ್ಲಿ ಪ್ರಿಯಾ ನವೀನ್ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಆಮೇಲೆ 1 ವಾರಗಳ ನಂತರ ನವೀನ್ ಸುಮನ್ಳ ಗಂಡ ಕಿಶೋರ್ಗೆ ಮಸಾಜ್ ಮಾಡುತ್ತಿರುತ್ತಾನೆ. ಆವಾಗ ಅವರ ಹತ್ತಿರ ಬಂದ ಸುಮನ್, ನನಗೆ ಬೆನ್ನು ತುಂಬಾ ನೋಯುತ್ತಿದೆ ಅಂತ ಕಿಶೋರ್ಗೆ ಹೇಳುತ್ತಾಳೆ. ಆವಾಗ ಕಿಶೋರ್, ನವೀನ್ ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತಾನೆ, ಇವನ ಹತ್ತಿರವೇ ಮಾಡಿಸಿಕೊ ಅಂತ ಹೇಳಿ ಹೊರಗಡೆ ಹೋದಾಗ ಸುಮನ್ ಬೆಡ್ ಮೇಲೆ ಮಲಗುತ್ತಾಳೆ. ಆವಾಗ ಖುಷಿಯಾದ ನವೀನ್ ಅವಳಿಗೂ ಮಸಾಜ್ ಮಾಡಲು ಶುರು ಮಾಡುತ್ತಾನೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಈ ಹಿಂದೆ ವಿಶಾಲ್ ಹೇಳದೆ ಮನೆ ಬಿಟ್ಟು ಹೋಗಿದ್ದು ತುಂಬ ದಿನಗಳ ನಂತರ ವಾಪಸ್ ಮನೆಗೆ ಬರುತ್ತಾನೆ. ಆವಾಗ ವಿಶಾಲ್ನನ್ನು ನೋಡಿದ ಸುಮನ್ ಖುಷಿಯಿಂದ ಕುಣಿದಾಡುತ್ತಾ, ನೀನು ನನ್ನನ್ನೇಕೆ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೆ, ಕಿಶೋರ್ ಅವರು ಇಲ್ಲದಿದ್ದಾಗ ನನ್ನನ್ನು ನೋಡಿಕೊಳ್ಳುವುದು ನೀನೇ ಅಂತ ನಿನಗೆ ನೆನಪಿದೆ ತಾನೇ ಅಂತ ವಿಶಾಲ್ನನ್ನು ಕೇಳಿದಾಗ ವಿಶಾಲ್ ತನ್ನ ಹೆಂಡತಿ ಪ್ರಿಯಾಳನ್ನು ಪರಿಚಯ ಮಾಡಿಸುತ್ತಾನೆ. ಆವಾಗ ಶಾಕ್ ಆದ ಸುಮನ್, ನೀನು ನಮಗೆ ಹೇಳದೆ ಏಕೆ ಮದುವೆಯಾದೆ ಅಂತ ವಿಶಾಲ್ನನ್ನು ಕೇಳುತ್ತಾಳೆ. ಆವಾಗ ವಿಶಾಲ್, ನಾನು ಹಾಗೂ ಪ್ರಿಯಾ ತುಂಬ ಪ್ರೀತಿ ಮಾಡುತ್ತಿದ್ದೆವು, ಹಾಗಾಗಿ ಮದುವೆಯಾಗಿದ್ದೇವೆ ಅಂತ ಹೇಳುತ್ತಾನೆ. ನಂತರ ವಿಶಾಲ್ ಒಬ್ಬನೇ ಇರುವಾಗ ಸುಮನ್ ಹೋಗಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ವಿಶಾಲ್, ಮೊದಲು ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದ್ದೇನೆ ನಿಜ, ಇನ್ಮೇಲೆ ನನಗೆ ಆಗಲ್ಲ ಅಂತ ಹೇಳುತ್ತಾನೆ. ಆವಾಗ ಸುಮನ್, ನನ್ನ ದೇಹ ನೀನಿರದೆ ಒದ್ದಾಡುತ್ತಿದೆ, ಬೇಗನೆ ರೂಮಿಗೆ ಹೋಗೋಣ ಬಾ ಅಂತ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ಅಲ್ಲಿಗೆ ಬಂದ ಕಿಶೋರ್, ನಾವಿಬ್ಬರು ಪಾರ್ಟಿ ಮಾಡಿ ತುಂಬ ದಿನಗಳೇ ಆಯಿತು, ಇವತ್ತು ಹೊರಗಡೆ ಸುತ್ತಾಡಲು ಹೋಗೋಣ ಬಾ ಅಂತ ಹೇಳಿ ವಿಶಾಲ್ನನ್ನು ಆಚೆ ಕರೆದುಕೊಂಡು ಹೋಗುತ್ತಾನೆ. ನಂತರ ಕೆಲಸ ಮಾಡುವಾಗ ಪ್ರಿಯಾಳ ಬೆನ್ನಿಗೂ ನೋವಾಗಿ ಅದನ್ನು ನೋಡಿದ ಸುಮನ್, ನೀನೇನು ಹೆದರಬೇಡ, ನನಗೆ ಮಸಾಜ್ ಮಾಡುವ ನವೀನ್ ಪರಿಚಯವಿದ್ದಾನೆ, ಅವನು ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತಾನೆ, ಅವನ ಮಸಾಜ್ನಿಂದ ನಿನ್ನ ನೋವು ಕೂಡಲೇ ಮಾಯವಾಗುತ್ತದೆ ಅಂತ ಪ್ರಿಯಾಗೆ ಹೇಳಿ ಆಚೆ ಬಂದು, ನಿನಗೆ ಇವತ್ತು ಒಂದು ಹೊಸ ಗಿರಾಕಿ ಕೊಡುತ್ತೇನೆ, ಅವಳಿಗೆ ನಿನ್ನ ಕೈ ಚಳಕ ತೋರಿಸಿ ಯೂಸ್ ಮಾಡಿಕೊ, ನಾನು ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ ಅಂತ ನವೀನ್ಗೆ ಕಾಲ್ ಮಾಡಿ ಹೇಳಿ ಕರೆಯಿಸಿ ಪ್ರಿಯಾಳ ಡ್ರಿಂಕ್ಸ್ನಲ್ಲಿ ನಶೆಯ ಮಾತ್ರೆ ಹಾಕಿ ಇವನಿಗೆ ಸಾಥ್ ಕೊಡು ಅಂತ ಪ್ರಿಯಾಗೆ ಹೇಳಿ ಡ್ರಿಂಕ್ಸ್ ಕುಡಿಸಿದಾಗ ಅವಳಿಗೆ ನಶೆ ಇರುತ್ತದೆ. ಆವಾಗ ನವೀನ್, ನಿಮ್ಮ ನೈಟಿ ಓಪನ್ ಮಾಡಿ ಅಂತ ಹೇಳುತ್ತಾನೆ. ಆವಾಗ ಪ್ರಿಯಾ ಏಕೆ ಅಂತ ಕೇಳುತ್ತಾಳೆ. ಆವಾಗ ನವೀನ್, ನೀವು ನೈಟಿ ಓಪನ್ ಮಾಡಿದರೆ ತಾನೇ ನಾನು ಚೆನ್ನಾಗಿ ಮಸಾಜ್ ಮಾಡಲು ಆಗುವುದು ಅಂತ ಹೇಳಿ ತಾನೇ ಅವಳ ಡ್ರೆಸ್ ಓಪನ್ ಮಾಡಿ ಪ್ರಿಯಾಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ. ಮರುದಿನ ಪ್ರಿಯಾ ಸುಮನ್ ಹತ್ತಿರ ಬಂದು, ನಾನು ನವೀನ್ ಅವರ ಕಡೆಯಿಂದ ಮತ್ತೊಮ್ಮೆ ಮಸಾಜ್ ಮಾಡಿಸಿಕೊಳ್ಳಬೇಕು, ಅವರಿಗೆ ಬರಲು ಹೇಳಿ ಅಂತ ಹೇಳುತ್ತಾಳೆ. ಆವಾಗ ಸುಮನ್, ಆಯಿತು ಹೇಳುತ್ತೇನೆ, ಆದರೆ ನೀನು ವಿಶಾಲ್ನನ್ನು ನೈಟ್ ನನ್ನ ಹತ್ತಿರ ಕಳಿಸಬೇಕು ಅಂತ ಹೇಳುತ್ತಾಳೆ. ಆವಾಗ ಶಾಕ್ ಆದ ಪ್ರಿಯಾ, ಹಾಗಾದರೆ ಇದೆಲ್ಲ ಪ್ಲ್ಯಾನ್ ನಿಮ್ಮದೇನಾ ಅಂತ ಕೇಳುತ್ತಾ, ನಾವಿನ್ನೂ ಇಲ್ಲಿ ಇರಲ್ಲ, ನಾನು ಹಾಗೂ ವಿಶಾಲ್ ಇಲ್ಲಿಂದ ಹೊರಟು ಹೋಗುತ್ತೇವೆ ಅಂತ ಹೇಳುತ್ತಾಳೆ. ಆವಾಗ ಸುಮನ್, ನವೀನ್ ಹಾಗೂ ಪ್ರಿಯಾಳ ಪ್ರೈವೇಟ್ ವಿಡಿಯೋ ಪ್ರಿಯಾಗೆ ತೋರಿಸಿ, ನೀನೇನಾದರೂ ಇಲ್ಲಿಂದ ಹೋದರೆ ಈ ವಿಡಿಯೋ ವಿಶಾಲ್ಗೆ ತೋರಿಸುತ್ತೇನೆ ಅಂತ ಹೆದರಿಸುತ್ತಾಳೆ. ಆವಾಗ ಪ್ರಿಯಾ, ಪ್ಲೀಸ್ ಹಾಗೆ ಮಾಡಬೇಡಿ ಅಂತ ಹೇಳಿದಾಗ ಸುಮನ್, ಹಾಗಾದರೆ ನೀನು ವಿಶಾಲ್ನನ್ನು ನನ್ನ ಹತ್ತಿರ ಕಳಿಸಲೇಬೇಕು ಅಂತ ಹೇಳುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಸುಮನ್ಳ ಕೊಲೆಯಾದಾಗ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ಆವಾಗ ಅಲ್ಲಿ ಕಿಶೋರ್ ಒಬ್ಬನೇ ಇದ್ದು, ನಾನು ಇಲ್ಲಿ ಬರುವ ಮುಂಚೆ ಇವಳ ಸಾವಾಗಿತ್ತು ಅಂತ ಪೊಲೀಸರಿಗೆ ಹೇಳುತ್ತಾನೆ. ಆವಾಗ ಪೊಲೀಸರು, ಈ ಮನೆಯಲ್ಲಿ ಇನ್ನು ಯಾರು ಯಾರು ಇರುತ್ತೀರಿ ಅಂತ ಕೇಳುತ್ತಾರೆ. ಆವಾಗ ಕಿಶೋರ್, ನನ್ನ ತಮ್ಮ ವಿಶಾಲ್ ಹಾಗೂ ಅವನ ಹೆಂಡತಿ ಇದ್ದರು, ಆದರೆ ಈಗ ಕಾಣುತ್ತಿಲ್ಲ ಅಂತ ಹೇಳುತ್ತಾನೆ. ನಂತರ ಪೊಲೀಸರು ವಿಶಾಲ್ ಹಾಗೂ ಪ್ರಿಯಾಳನ್ನು ವಿಚಾರಿಸಿದಾಗ ವಿಶಾಲ್, ನಾವು ಸುಮನ್ ಅವರ ಕೊಲೆ ಮಾಡಿಲ್ಲ, ಅತ್ತಿಗೆ ನನ್ನನ್ನು ಪಡೆಯಲು ನವೀನ್ ಜೊತೆ ಸೇರಿ ಪ್ರಿಯಾಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು, ಹಾಗಾಗಿ ನಾವು ಮನೆ ಬಿಟ್ಟು ಹೋಗಿದ್ದೆವು ಅಂತ ಹೇಳುತ್ತಾನೆ. ಆವಾಗ ಪ್ರಿಯಾ, ಅಕ್ಕ ನನಗೆ ಕೊಟ್ಟಿರುವ ಟಾರ್ಚರ್ಗಾಗಿ ಅನೇಕ ಬಾರಿ ನಾನೇ ವಿಶಾಲ್ ಅವರನ್ನು ಅವಳ ಹತ್ತಿರ ಕಳಿಸಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಪೊಲೀಸರು ಸುಮನ್ ಅವರ ವಿಷಯ ಕಿಶೋರ್ ಅವರಿಗೆ ಗೊತ್ತಿತ್ತಾ ಅಂತ ಕೇಳುತ್ತಾರೆ. ಆವಾಗ ವಿಶಾಲ್,
ಗೊತ್ತಿಲ್ಲ ಸರ್, ಇದ್ದರೆ ಇರಬಹುದು ಅಂತ ಹೇಳುತ್ತಾನೆ. ನಂತರ ಪೊಲೀಸರು ಕಿಶೋರ್ನನ್ನು ವಿಚಾರಿಸಲು ಮುಂದಾದಾಗ ಪ್ರಿಯಾ ನವೀನ್ಗೆ ಕಾಲ್ ಮಾಡಿ ಪೊಲೀಸರು ಅಕ್ಕನನ್ನು ಕೊಲೆ ಮಾಡಿದ್ದಕ್ಕೆ ಭಾವನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈಗ ಮನೆಯಲ್ಲಿ ಯಾರೂ ಇಲ್ಲ. ನನಗೆ ನಿಮ್ಮ ಹತ್ತಿರ ಮಸಾಜ್ ಮಾಡಿಸಿಕೊಳ್ಳಬೇಕು ಅಂತ ಅನಿಸುತ್ತಿದೆ, ಮನೆಗೆ ಬನ್ನಿ ಅಂತ ಹೇಳುತ್ತಾಳೆ. ನಂತರ ಅಲ್ಲಿಗೆ ಬಂದ ನವೀನ್ ಪ್ರಿಯಾಳ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಸುಮನ್ ಅವರ ಕೊಲೆ ನೀನೇ ಮಾಡಿದ್ದೀಯಾ ತಾನೇ, ನಿಜ ಹೇಳು ಅಂತ ನವೀನನ್ನು ಹೊಡೆಯಲು ಶುರು ಮಾಡುತ್ತಾರೆ. ಆವಾಗ ಕಿಶೋರ್ ಹಾಗೂ ವಿಶಾಲ್ ಕೂಡ ಅಲ್ಲಿಗೆ ಬಂದಾಗ ನವೀನ್, ಮೊದಲು ಸುಮನ್ ಅವರಿಗೆ ನಾನು ಬೇಕಾಗಿದ್ದೆ, ನಂತರ ಅವರು ನನ್ನ ಹಾಗೂ ಪ್ರಿಯಾ ಅವರ ಪ್ರೈವೇಟ್ ವಿಡಿಯೋ ಇಟ್ಟುಕೊಂಡು ಪ್ರಿಯಾ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಾ ವಿಶಾಲ್ ಅವರನ್ನು ಅನುಭವಿಸತೊಡಗಿದರು. ಹಾಗಾಗಿ ಮೊನ್ನೆ ನಾನು ಸುಮನ್ ಹತ್ತಿರ ಹೋಗಿ ನಮ್ಮ ವಿಡಿಯೋ ಡಿಲೀಟ್ ಮಾಡುವಂತೆ ಹೇಳಿದೆ. ಆವಾಗ ಅವರು ಕೇಳದೇ ಇದ್ದಾಗ ನಾನು ಅವರನ್ನು ನೂಕಿದ್ದಕ್ಕೆ ಅವರು ಸತ್ತೇ ಹೋದರು ಅಂತ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ನವೀನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲರ್ಟ್ ಇಂಡಿಯಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಸಾಜ್ ವಾಲಾ ಎಂದು ಹುಡುಕಿ ನೋಡಬಹುದು.